ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಪಾರ್ಟ್ ಟೈಮ್ ಜಾಬ್ ಅಂದರೆ ಜನರಿಗೆ ಏನಾಗಿದೆ ಅಂದರೆ ಒಂದು ಭಯ ಇದೆ. ಅಯ್ಯೋ ಏನೋ ಹೋಗ್ತೀವಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ, ಏನೋ ಪ್ರಾಡಕ್ಟ್ ತಗೊಳ್ಳಿ ಅಂತಾರೆ, ಅದನ್ನು ಬೈ ಮಾಡಿ ಇದನ್ನು ಬೈ ಮಾಡಿ ಇನ್ವೆಸ್ಟ್ ಮಾಡಿ. ಇದು ಎಲ್ಲ ಕಡೆ ಕಾಮನ್ ಆಗಿದೆ. ಇದು ಏನಾಗಿದೆ ಅಂದರೆ ಜನರಲ್ಲಿ ಒಂದು ಉದ್ಯೋಗ ಅವಕಾಶ ಇದ್ರೂ ಕೂಡ ಇ ಕಾಮರ್ಸ್ ಬಿಸ್ನೆಸ್ ಅಲ್ಲಿ ಜನರಲಿ ಕೆಲವರು ಮಿಸ್ಗೈಡ್ ಮಾಡೋಂಥದ್ದು, ಯಾವುದೋ ಒಂದು ಮೀಟಿಂಗ್ ಕರೆಯುವಂಥದ್ದು, ಬಂದ್ಬಿಡಿ ನಾಳೆ ನೀವು ಲಕ್ಷ ಸಂಪಾದನೆ ಮಾಡ್ಬೋದು, ನಾಳೆ ನೀವು ಕೋಟಿ ಸಂಪಾದನೆ ಮಾಡ್ಬೋದು. ಎಸ್, ಅರ್ನ್ ಮಾಡಿದ್ದಾರೆ ಅವರು, ಲಕ್ಷ ಕೋಟಿ ಅರ್ನ್ ಮಾಡಿದ್ದಾರೆ ಅಂದ್ರೆ ಎಷ್ಟು ಸಮಯ ತಗೊಂಡಿದ್ದಾರೆ ಅಂತ ಯಾರು ಕುತ್ಕೊಂಡು ಯೋಚನೆ ಮಾಡಲ್ಲ. ಸೊ ಇದು ಒಂದು ದೊಡ್ಡ ಸಮಸ್ಯೆ ಆಗಿದೆ ನಮ್ಮಲ್ಲಿ. ದಯವಿಟ್ಟು ಪ್ರತಿಯೊಬ್ಬರಿಗಳದು ಒಂದೇನೆ, ಆ ಥರ ಬೇಡ, ತಾಳ್ಮೆ ಇದ್ರೆ ನಾವು ಖಂಡಿತ ಮಾಡ್ಬೋದು. ಅದಕ್ಕಿಂತ ಮುಂಚೆ ನಾವು ಯಾವ ಫೀಲ್ಡ್ನ ಚೂಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಎಷ್ಟೋ ಕಂಪನಿ ಬಂದು ಎಷ್ಟೋ ಕಂಪನಿ ಮುಚ್ಕೊಂಡು ಹೋಗಿದೆ. ಬಟ್ ಈಗ ಅವ್ರು ಅದರಲ್ಲಿ ಕೆಲಸ ಮಾಡಿರೋ ಅಂಥವ್ರು ಏನು ಮಾಡಬೇಕು ಮುಂದಿನ ಜೀವನ, ಮತ್ತೆ ಅವರು ಹುಡುಕ್ಬೇಕು ಕುತ್ಕೊಂಡು, ಮುಂದೆ ನಾನು ಏನು ಮಾಡಿ, ನನ್ನ ಜೀವನ ಹೆಂಗೆ. ಯಾವುದೋ ಕಂಪನಿ ಬಂತು, 5 ವರ್ಷ ದುಡ್ದೇ ಒಳ್ಳೆ ಅರ್ನ್ ಮಾಡಿದೆ, ಓಕೆ, ನೆಕ್ಸ್ಟ್ ಕಂಪನಿ ಮುಚ್ಚೋಯ್ತು, ನೆಕ್ಸ್ಟ್ ಮತ್ತೆ ಇನ್ನೊಂದು ಕಂಪನಿ ಹುಡುಕ್ಬೇಕು. ಇದು ಜನರಲಿ ಏನಾಗ್ತಾ ಇದೆ, ಒಂದು ಭಯ ಹುಟ್ಟಿಸ್ತಾ ಇದೆ, ನಾನು ಯಾವ ಕಂಪನಿಗೆ ಹೋಗ್ಲಿ ಏನು ನಿಂತು ಅಂತ. ಅದಕ್ಕಿಂತ ಮುಂಚೆ ನೀವು ಒಂದು ಇ ಕಾಮರ್ಸ್ ಬಿಸ್ನೆಸ್ ಅಥವಾ ನೀವು ನೆಟ್ವರ್ಕ್ ಬಿಸ್ನೆಸ್ ಅಂತ ಏನು ಕರಿತಾ ಇದ್ದೀರಾ, ನೆಟ್ವರ್ಕ್ ಬಿಸ್ನೆಸ್ ಇಸ್ ಡಿಫ್ರೆಂಟ್, ಇಲ್ಲಿ ನೆಟ್ ಸರ್ಫ್ ಬಿಸ್ನೆಸ್ ಇಸ್ ಡಿಫ್ರೆಂಟ್. ನೆಟ್ವರ್ಕ್ ಮತ್ತು ನೆಟ್ ಸರ್ಫ್ ಎರಡು ಕನ್ಫ್ಯೂಸ್ ಮಾಡ್ಕೋಬೇಡಿ. ನೆಟ್ ಸರ್ಫ್ ಅಲ್ಲಿ ಯಾವುದೇ ತರ ನೆಟ್ವರ್ಕ್ ಬಿಸ್ನೆಸ್ ಇಲ್ಲ. ಇದು ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಆಗಿ ನಾನು ಒಬ್ಬನೇ ಮಾಡ್ತೀನಿ, ನನಗೆ ಯಾವ ನೆಟ್ವರ್ಕು ಬೇಡ ಅಂದ್ರೂ ಕೂಡ ನಾನು ಇಲ್ಲಿ ಕೆಲಸ ಮಾಡ್ಬೋದು, ಲಕ್ಷಗಟ್ಟಲೆ ಅರ್ನ್ ಮಾಡ್ಬೋದು. ಅದು ಒಂದಿನದಲ್ಲ, ಇಟ್ ವಿಲ್ ಟೇಕ್ ಸಮ್ ಟೈಮ್. ಇವತ್ತು ಹೋದ ತಕ್ಷಣ ಲಕ್ಷ ದುಡಿತೀನಿ, ಇಟ್ಸ್ ಇಂಪಾಸಿಬಲ್. ಫಸ್ಟ್ ನಾನು ಏನು ಮಾಡಬೇಕು, ಕಂಪನಿ ಹೇಗಿದೆ, ಕಂಪನಿ ಎಷ್ಟು ವರ್ಷದಿಂದ ಇದೆ, ಕಂಪನಿ ಹೆಚ್ಚು ಕಡಿಮೆ 25 ವರ್ಷದಿಂದ ಇದೆ. 25 ವರ್ಷದ ಕಂಪನಿ ಇಮ್ಯಾಜಿನ್ ಮಾಡ್ಕೊಂಡು ಮುಚ್ಚೋಗಂತ ಕಂಪನಿ ಅಲ್ಲ. ಇದು ಒಂದು ಆದಿತ್ಯ ಬಿರ್ಲಾ ಗ್ರೂಪ್ ಒಂದು ಪಾರ್ಟ್. ಜೊತೆಗೆ 23 ದೇಶಗಳಲ್ಲಿ ಹರಡಿದೆ ಈ ಕಂಪನಿ. ಸರ್ ನೆಟ್ವರ್ಕಿಂಗ ಏನ್ ಮಾಡಬೇಕು ಸರ್ ನಾನು, ಯಾವುದಕ್ಕೂ ದಯವಿಟ್ಟು ತಲೆ ಕೆಡಿಸ್ಕೊಬಿಡಿ. ನೆಟ್ವರ್ಕಿಂಗ್ ಅನ್ನೋ ಕಾನ್ಸೆಪ್ಟ್ ತಲೆಯಿಂದ ತೆಗಿರಿ. ನಾವು ಪ್ರಾಡಕ್ಟ್ ಸೆಲ್ ಮಾಡಬೇಕು ಅನ್ನೋ ತಲೆಯಿಂದ ತೆಗಿರಿ. ಪ್ಲೀಸ್ ಡೋಂಟ್ ಸೆಲ್ ದ ಪ್ರಾಡಕ್ಟ್, ಸೆಲ್ ಯುವರ್ ನಾಲೆಜ್. ನೀವು ಪ್ರಾಡಕ್ಟ್ ಸೆಲ್ ಮಾಡಿದ್ರೆ ಕೇವಲ ನಿಮ್ಮ ಲೈಫು ಅಲ್ಲೇ ಇರುತ್ತೆ. ಬಟ್ ಇಲ್ಲಿ ನಾವು ಅನ್ಕೊಂಡ ರೀತಿ ಒಂದು ಡ್ರೀಮ್ ಇದೆ, ಒಂದು ಒಳ್ಳೆ ಕಾರ್ ತಗೋಬೇಕು, ಒಂದು ಒಳ್ಳೆ ಮನೆ ಕಟ್ಟಬೇಕು, ಆ ಡ್ರೀಮ್ ನ ಫುಲ್ಫಿಲ್ ಮಾಡ್ಕೋಬಹುದು ಈ ಕಂಪನಿಯಲ್ಲಿ. ಬಟ್ ಒಂದು ತಿಳ್ಕೊಳ್ಳಿ, ಇವತ್ತು ಒಬ್ಬ ಡಿಗ್ರಿ ಮಾಡಿರೋಂಥ ವ್ಯಕ್ತಿ ಒಂದ್ ಕಡೆ ಜಾಬ್ ಹೋಗ್ತಾನೆ ಮೈಸೂರಲ್ಲಿ, ಎಷ್ಟು ಕೊಡ್ತಾ ಇದಾರೆ? 20,000, 30,000, ಎಷ್ಟು ಅವ್ರು ನೀವು ಕೆಲಸ ಮಾಡ್ತಾ ಇದ್ರೆ ಅದನ್ನ ಕುತ್ಕೊಂಡು ಅನಲೈಸ್ ಮಾಡಿ. ಅಷ್ಟೇ ಅವರ ಕೆಲಸ ನೀವೇನಾದ್ರು ಇಲ್ಲೇ ಬಂದಿದ್ದು ಮಾಡಿದಾದ್ರೆ ಅದ್ರ ಪಕ್ಕ ನೀವು ಒಂದು 0 ಹಾಕಿ ಅರ್ನ್ ಮಾಡಬಹುದು. ಅಂದ್ರೆ ನೀವು ಅರ್ನ್ ಮಾಡ್ತಾ ಇರೋದು 30,000 3 ಲಕ್ಷ ಅರ್ನ್ ಮಾಡೋದು, ದಟ್ ಈಸ್ ಪಾಸಿಬಲ್. ಮತ್ತೆ ಇನ್ನೊಂದು ಬೆನಿಫಿಟ್ ಏನು, ಅಪ್ ಟು 25 lakhs ವರೆಗೂ ಇನ್ಶೂರೆನ್ಸ್ ಕೊಡ್ತಾ ಇದೆ. ಇದು ಸೆಕೆಂಡ್ ಬೆನಿಫಿಟ್. ಮೂರನೇ ಬೆನಿಫಿಟ್ ಏನು, ಓಕೆ ಯಾವುದೋ ಒಂದು ವ್ಯಕ್ತಿ XYZ ಪರ್ಸನ್ ಅಥವಾ ನಾನೇ ಇರಬಹುದು, ನಾನು ಅರ್ನ್ ಮಾಡ್ತಾ ಇದ್ದೀನಿ ಈಗ. ಸೊ ಅಪ್ ಟು ಮೇಬಿ ಒಂದು 1 ಲಕ್ಷ ಎಷ್ಟು ಅರ್ನ್ ಬರ್ತಾ ಇದೆ ಎವ್ರಿ ಮಂತ್ ನನಗೆ ಇನ್ಕಮ್ ಅಂತ ಇಟ್ಕೊಳ್ಳಿ. ನಂತರ ದಿನಗಳಲ್ಲಿ ನನಗೆ ಏನು ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ಆ ಒಂದು ಇನ್ಕಮ್ ಏನಿದೆ ನಾನು ನಾಮಿನಿಗೆ ಹೋಗುತ್ತೆ, ಸ್ಟಾಪ್ ಆಗಲ್ಲ. ಇದನ್ನ ಯಾವ ಕಂಪನಿ ಕೊಡ್ತಾ ಇದ್ರಿ, ಇನ್ಕ್ಲೂಡಿಂಗ್ ಇವತ್ತು ನಮ್ಮ ಗವರ್ನಮೆಂಟ್ ಕೂಡ ಒಬ್ಬ ವ್ಯಕ್ತಿಗೆ ರಿಟೈರ್ಡ್ ಆದ್ರೆ ಅವ್ನಿಗೊಂದು ಸೆಟಲ್ಮೆಂಟ್ ಅಂತ ಕೊಟ್ಟು ಕೈ ತೊಳ್ಕೊತಾ ಇದೆ. ಯಾವುದೇ ರೀತಿಯಾದ ಬೆನಿಫಿಟ್ ಇಲ್ಲ. ಬಟ್ ಇಲ್ಲಿ 75 ವರ್ಷ 80 ವರ್ಷ ಆಗಿರೋರು ಪರ್ ವೀಕ್ 20,000 30,000 ಅರ್ನ್ ಮಾಡ್ತಾ ಇದ್ದಾರೆ. ನನ್ನ ಯೋಗ್ಯತೆಗೆ, ನನ್ನ ಹಾರ್ಡ್ ವರ್ಕ್ಗೆ ತಕ್ಕನಾದ ಪ್ರತಿಫಲ ಇಲ್ಲಿ ಸಿಗ್ತಾ ಇದೆ. ಹೇಳಿ ಯಾವ ಕಂಪನಿ ಕೊಡ್ತಾ ಇದೆ ಆ ರೀತಿನಲ್ಲಿ ಅಂತ ನೀವೇನಾದ್ರು ಹೇಳೋದಾದ್ರೆ ದಯವಿಟ್ಟು ನನಗೆ ಇನ್ಫಾರ್ಮ್ ಮಾಡಿ. ಸರ್ ಈಗ ನಾಳೆ ಬಂದೆ ಸರ್ ಈ ಕಂಪನಿ ಮೋಸ, 100% ಶೂರ್ ಈ ಕಂಪನಿ ಬಗ್ಗೆ ತಿಳ್ಕೊಳ್ಳಿ. 25 ವರ್ಷದಿಂದ ಇರೋಂಥ ಕಂಪನಿ ಯಾವ್ದು ಮುಚ್ಚೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು 130 ಯಾವ್ದೋ ಲೋಕಲ್ ಕಂಪನಿ ಎಲ್ಲ ಆದಿತ್ಯ ಬಿರ್ಲಾ ಒಂದು ಪಾರ್ಟ್. ನಾವು ಒಬ್ಬ ಇಂಡಿಪೆಂಡೆಂಟ್ ಆಗಿ ಬದುಕಬೇಕು. ಎಷ್ಟು ಎಲ್ಲಿವರೆಗೂ ನೀವು ಒಂದು ಸಂಬಳಕ್ಕೆ ಬದುಕ್ತಾ ಇದ್ರ ನಿಮ್ಮ ಮೈಂಡ್ ಸೆಟ್ ಅಷ್ಟೇ, ಇಷ್ಟು ನನ್ನ ಸಂಬಳ ಬರ್ತಾ ಇದೆ, ಇಷ್ಟೇ ನನ್ನ ಲೈಫ್, ಇಷ್ಟೇ ನನ್ನ ಜೀವನ. ಬಟ್ ಇಲ್ಲ, ಆಗಲ್ಲ. ಬಟ್ ತಾಳ್ಮೆಯಿಂದ ನೀವು ಇದ್ದಿದ್ದೆ ಆದ್ರೆ 100% ಶೂರ್ ನಿಮ್ಮ ಲೈಫ್ ನ ನೀವು ಅಂದುಕೊಂಡ ರೀತಿ ನೀವು ನಿರೂಪಿಸ್ಕೊಳ್ಳಕ್ಕೆ ಸಾಧ್ಯ ಇದೆ. ಸ್ವಲ್ಪ ಸಮಯ ಕೊಟ್ಟು ಸ್ವಲ್ಪ ತಾಳ್ಮೆಯಿಂದ ನೀವು ನನ್ನನ್ನು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನೀವು ಬಂದ ತಕ್ಷಣ ವರ್ಕ್ ಮಾಡಿ ಇನ್ನೊಂದೇನು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಸ್ವಲ್ಪ ಸಮಯ ಕೊಡಿ. ಒಂದು ಪಾರ್ಟ್ ಟೈಮ್, ಎಷ್ಟೋ ಜನ ಇವತ್ತು ಪಾರ್ಟ್ ಟೈಮ್ ಅಂತ ಬಂದು ಫುಲ್ ಟೈಮ್ ಮಾಡ್ಕೊಂಡಿದ್ದಾರೆ, ಕೋಟಿಗಟ್ಟಲೆ ಅರ್ನ್ ಮಾಡಿದ್ದಾರೆ. ನೀವೆಲ್ಲೂ ಕೋಟಿ ಅರ್ನ್ ಮಾಡೋಕ್ಕಾಗಲ್ಲ ಕೆಲವು ವರ್ಷಗಳಲ್ಲಿ, ಬಟ್ ದಟ್ ಈಸ್ ಪಾಸಿಬಲ್ ಇನ್ ನೆಟ್ ಸರ್ಫ್. ನಿಮ್ಗೆ ಹೇಳೋದು, ಯಾರು ಎಷ್ಟೋ ಜನ ಇವತ್ತು ನಾವು 1 2 ತಿಂಗಳು 3 ತಿಂಗಳು ಬರೀ ಕೆಲಸ ಹುಡುಕ್ಲಿಕ್ಕಿಲ್ಲ ಟೈಮ್ ವೇಸ್ಟ್ ಮಾಡ್ತಾ ಇದೀವಿ.
ಇನಿಷಿಯಲಿ ಎಷ್ಟು ಥಿಂಕ್ ಮಾಡಿ ಒಂದು ಕೆಲಸ ಹುಡುಕ್ಲಿಕ್ಕೆ ನಾವು ವರ್ಷಗಟ್ಟಲೆ ಟೈಮ್ ವೇಸ್ಟ್ ಮಾಡಿದೀವಿ. ಸೊ ಅಂತಲ್ಲಿ ಒಂದು 2 ತಿಂಗಳು ಬಂದು ಇಲ್ಲಿ ನನಗೆ ಸಮಯ ಕೊಡಿ, ಇಲ್ಲಿ ನೀವು ನಾಲೆಜ್ ತಗೊಳ್ಳಿ, ಫಸ್ಟ್ ಕಂಪನಿ ಬಗ್ಗೆ ತಿಳ್ಕೊಳ್ಳಿ. ಸರ್ ಇಲ್ಲ ಸರ್ ನಂಗೆ ಇದ್ರಲ್ಲಿ ಲೈಫ್ ಇದೆ, ನಂಗೆ ಇದ್ರಲ್ಲಿ ಜೀವನ ಇದೆ, ನಾನು ಅಂದ್ಕೊಂಡಿದ್ದಂಥ ಡ್ರೀಮ್ಸ್ ನಾನು ಇಲ್ಲಿ ಫುಲ್ಫಿಲ್ ಮಾಡ್ಕೋಬಹುದು ಅಂದ್ರೆ ಮಾತ್ರ ನೀವು ಇಲ್ಲಿ ಮುಂದುವರಿಡಿ. ಇಲ್ಲ ಅಂದ್ರೆ ನೀವು ಕಳ್ಕೊಳ್ಳೋಂಥದ್ದು ಏನೂ ಇಲ್ಲ. ಯಾವುದೇ ರೀತಿ ನೀವು ಇನ್ವೆಸ್ಟ್ಮೆಂಟ್ ಆಗಲಿ ಇನ್ನೊಂದೇನೋ ಆಗಲಿ ದುಡ್ಡಾಗ್ಲಿ ಏನೂ ಹಾಕಿಸ್ತಾ ಇಲ್ಲ. ಸೊ ತೊಂದರೆ ಇಲ್ಲ, ನಿಮ್ಗೆ ಒಂದು ಇನ್ಫಾರ್ಮೇಶನ್ ಸಿಕ್ತು ಅಂತ ನೀವು ಕಳೆದಂಥ ಸಮಯಕ್ಕೆ ನಿಮ್ಗೆ ಒಂದು ಇನ್ಫಾರ್ಮೇಶನ್ ಸಿಕ್ತು ಅಂತ ನೀವು ಚಿಕ್ಕ ರಿಲೀವ್, ಇದು ಕಂಟಿನ್ಯೂ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ನಿಮ್ಮ ಮನಸ್ಸಲ್ಲಿ ಇಲ್ಲ ನಂಗೆ ಲೈಫ್ ಇದೆ ಅಂತಂದ್ರೆ ದಯವಿಟ್ಟು ನಮ್ಮ ಜೊತೆ ಬನ್ನಿ, ಖಂಡಿತ. ಸೊ ನಮ್ಮ ಎಲ್ಲರೂ ಸೇರಿ ಒಂದು ಜೀವನ ಒಂದು ಒಳ್ಳೆ ರೀತಿ ರೂಪಿಸ್ಕೊಳ್ಳೋಣ ಅಂತ ಹೇಳ್ತಾ ನಾನು ಇವತ್ತಿನ ಇದನ್ನ ಟಾಪಿಕ್ನ ಮುಗಿಸ್ತಾ ಇದ್ದೀನಿ.